ಸರ್, ನನ್ನ ಹೆಸರು ಕನ್ಯಾಕುಮಾರ್ ಚೌಹಾಣ್ ಅಂತ. ನಮ್ಮ ಊರು ಪ್ರಾಪರ್ ಅರ್ಜುನ್ಗಿ, ಅಫಜಲ್ಪುರ ತಾಲೂಕು, ಅರ್ಜುನ್ ಗ್ರಾಮ ಅಂತ. ನಾನು ಪ್ರಾಪರ್ ಇಲ್ಲಿ 15 ವರ್ಷ ಇಲ್ಲೇ ಗುಲ್ಬರ್ಗದಲ್ಲಿ ಇದ್ದೀನಿ. ನಂದು ಡ್ಯೂಟಿ ಸರ್ ಈಗ 20 ವರ್ಷ ರನ್ನಿಂಗ್ ಐತಿ. ಈಗ ನನ್ನ ಡ್ಯೂಟಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಡೆದಿದೆ ಸರ್. ಈಗ ಮನೇಲಿ 3 ದಿನ ಮುಂಚೆನೇ ಬಂದಿದ್ದ. ಮೊನ್ನೆ ರಾತ್ರಿ ಕಾಲ್ ಬಂತು, 12 ಗಂಟೆ ಹಂಗೆ ಕಾಲ್ ಬಂತು, ನೋಡಪ್ಪ 24 ತಾಸಲ್ಲಿ ನೀವು ರಿಪೋರ್ಟ್ ಮಾಡಬೇಕು, ಇದು ನಮ್ದು ಆದೇಶ ಇಲ್ಲ, ಇದು ಡೈರೆಕ್ಟೆಡ್ ಆದೇಶ. ಸೊ ನಾನು ನಮ್ಮ ಕಂಪ್ನಿ ಕಮಾಂಡರ್ ಜೊತೆ ರಿಕ್ವೆಸ್ಟ್ ಮಾಡ್ದೆ, ಸರ್ ನಮ್ಮ ಸಿಸ್ಟರ್ ಲಗ್ನ ಐತಿ, ನಮ್ಮ ತಾಯಿಯವ್ರಿಗೆ ಆರಾಮಿಲ್ಲ ಮತ್ತು ಅವರು ಸ್ವಲ್ಪ ಜಾಸ್ತಿ ಸೀರಿಯಸ್ಸು. ರಿಕ್ವೆಸ್ಟ್ ಮಾಡ್ದೆ, ಸರ್ ಇನ್ನೊಂದು ವಾರ ಹೇಳ್ತೀನಿ, ನೋಡಪ್ಪ ನಮ್ಮ ಕೈಲೇ ಇಲ್ಲ, ನೀವು ಬರಲೇಬೇಕು, ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಮ ಮೇಲೆ ಸಖತ್ ಕಾರ್ವಾಯಿ ಮಾಡ್ತೇವೆ ಅಂತ ಕೇಳಿಸಿ ಹೇಳೋಣ. ಮತ್ತು ಇವತ್ತು ಬೆಳಗ್ಗೆ ಸರ್ ನಾನು ಡ್ಯೂಟಿಗೆ ಜಾಯ್ನಿಂಗ್ ನೋಡ್ತಾ ಇದ್ದೀನಿ ಸರ್. ಇವತ್ತು ಈಗ ಬೆಳಗ್ಗೆ ಈಗ ಸಿಸ್ಟರ್ ಸರ್, ಅಲ್ಲಿ ವಾರನಲ್ಲಿ ನೀವು ಭಾಗಿಯಾಗಬೇಕಂತ ಕೇಳಿಸಿ ಅದಕ್ಕೆ ರೀಕಾಲ್ ಬಂತೀವಿ ಸರ್. ಭಾಗಿಯಾಗಬೇಕು ಎಲ್ಲವರು, ನೀವು ಎಷ್ಟು ರಜೆ ಹೋಗಿದ್ದಾರಲ್ಲ ಎಲ್ಲ ರಜೆಯವ್ರು ನೀವು ಬರಬೇಕಂತ ಕೇಳಿಸಿ ಕಾಲ್ ಬಂತು ಸರ್. ಮನೆ ಬಂದಿದ್ದು ಬರೋಕ್ಕಾರ ಭಾಳ ಖುಷಿಲಿಂದ ಬಂದಿದ್ದೆವು. ಹೋಗ್ಬೇಕಾರಂದ್ರೆ ಖುಷಿಲಿಂದೇ ಹೋಗ್ತದೆ, ಹಾಗೇನಿಲ್ಲ ಸರ್. ನಾವು ದೇಶಕ್ಕಾಗಿ ಇದು ಮಾಡಿದ್ದೇವಲ್ಲ ಸರ್. ಒಂದು ಕಾಲ ನಾವು ದೇಶಕ್ಕಾಗಿ ಇಟ್ಟಿದ್ದೆವು, ಆದರೆ ನಾವು ಆ ಕಾಲ ನಾವು ಎಂತ ಇದು ಮಾಡೋಂಗಿಲ್ಲ. ನಮ್ಮ ಭಾರತ ಮೇಲೆ ಅವ್ರೇನು ಪಾಕಿಸ್ತಾನ ದಾಳಿ ಮಾಡಿದಲ್ಲ, ನಾವು ಭೀ ಪಾಕಿಸ್ತಾನ ಮೇಲೆ ನಾವು ದಾಳಿ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ನಮ್ಗೇನು ದುಃಖದ ಪ್ರಶ್ನೆ ಇಲ್ಲ, ಏನಿಲ್ಲ ಸರ್. ನಾನು ಹೃದಯಪೂರ್ವಕವಾಗಿ ನಾನು ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಸರ್, ಹಾಗೇನಿಲ್ಲ. ಬಾರ್ಡ್ರಲ್ಲಿ ಸರ್ ಬಾರ್ಡ್ರ್ ಸ್ಟ್ರಿಕ್ ಐತಿ, ಬಾರ್ಡ್ರ್ ಹಂಗೇನಿಲ್ಲ, ಫುಲ್ ಸ್ಟ್ರಿಕ್ ಐತೆ ಸರ್ ಬಾರ್ಡ್ರು. ಅವ್ರು ಸರ್ ಸಣ್ಣ ಪುಟ್ಟ ದಾಳಿ, ಇದು ದೊಡ್ಡ ದಾಳಿ ಐತಲ್ಲ ಸರ್, ಅದು ಸಣ್ಣ ಪುಟ್ಟ ಆಯಿತು. ಯಾವುದೇ ಹ್ಯಾಂಡ್ ಗ್ರೆನೇಟ್ ಆಯಿತು, ಅಕ್ಕಪಕ್ಕದಲ್ಲಿ ಯಾವುದೇ ಮಾರ್ಕೆಟ್ದಾಗ ಬಂದು ಕೇಸಿ ಹಮ್ಲ ಮಾಡ್ತಿರೋ, ಇದು ಓಪನ್ ಆಗಿ ಚಾಲೆಂಜ್ ಮಾಡ್ತದೆ ಸರ್, ಚಾನಲಿಂದ ದಾಳಿ ಮಾಡ್ತದೆ ಸರ್.